ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು 1956ರ ಕೈಗಾರಿಕಾ ನೀತಿಯ ಕುರಿತು ನೋಡೋಣ. ಹಿಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ 1948ರ ಕೈಗಾರಿಕಾ ನೀತಿ ಕುರಿತು ನೋಡಿದ್ದೇವೆ. ಈಗ 1956 ಇಂಡಸ್ಟ್ರಿಯಲ್ ಪಾಲಿಸಿ ಕುರಿತು ಅದರ ಉದ್ದೇಶಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಮುಖ್ಯ ಸಂಗತಿಗಳನ್ನು ಇವತ್ತಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನೋಡೋಣ. ಇವತ್ತು 1956ರ ಒಂದು ಕೈಗಾರಿಕಾ ನೀತಿಗೆ ಸಂಬಂಧಪಟ್ಟಂತೆ ಅದರ ಉದ್ದೇಶಗಳು, ಅದರ ಲಕ್ಷಣಗಳು ಮತ್ತು ವಿಮರ್ಶಾತ್ಮಕ ಮೌಲ್ಯಮಾಪನವನ್ನು ಕೂಡ ಮಾಡೋಣ. 1948ರ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಿದ ನಂತರ ದೇಶದಲ್ಲಿ ಹಲವಾರು ರೀತಿಯಾದಂಥ ಬದಲಾವಣೆಗಳು ಸಂಭವಿಸ್ತಾ ಹೋದವು. ರಾಜಕೀಯ ಬದಲಾವಣೆಗಳಾಗಲಿ, ಸಾಮಾಜಿಕ ಬದಲಾವಣೆಗಳಾಗಲಿ, ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಸಂಭವಿಸ್ತಾ ಹೋಯಿತು. ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ನಾವು 48ರ ನಂತರ ಹೊಸ ಒಂದು ಸಂವಿಧಾನವನ್ನು ಅಳವಡಿಸ್ಕೊಂಡಿದ್ವಿ. ಅದರ ಜೊತೆಗೆ ಮೂಲಭೂತ ಹಕ್ಕುಗಳಿಗೆ ಅವಕಾಶಗಳನ್ನು ನೀಡಲಾಗಿತ್ತು. 1951ರಲ್ಲಿ ಹೊಸ ಪಂಚವಾರ್ಷಿಕ ಯೋಜನೆಯನ್ನು ಯಶಸ್ವಿಯಾಗಿ ನಾವು ಕಾರ್ಯರೂಪಕ್ಕೆ ತಗೊಂಡು ಬಂದ್ವಿ. ಸಮಾಜವಾದಿ ಸ್ವರೂಪದ ಸಮಾಜದ ರಚನೆಗಾಗಿ ಸಂಸತ್ತಿನಲ್ಲಿ ಅಂಗೀಕಾರವನ್ನು ಮಾಡಲಾಯಿತು. ಹೀಗೆ ಮುಂತಾದ ಒಂದು ಬದಲಾವಣೆಗಳನ್ನು ನಾವು 1948ರ ಕೈಗಾರಿಕಾ ನೀತಿಯ ನಂತರ ನೋಡ್ಬೋದು. ಸೊ ಇವೆಲ್ಲದರ ಹಿನ್ನೆಲೆಯನ್ನು ಇಟ್ಕೊಂಡು 1956ರ ಏಪ್ರಿಲ್ 30ರಂದು ಹೊಸ ಕೈಗಾರಿಕಾ ನೀತಿಯನ್ನು ಪ್ರಕಟಿಸಲಾಯಿತು. 1956 ಏಪ್ರಿಲ್ 30ರಂದು. ಸೊ ಈ ಒಂದು ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶಗಳೇನಾಗಿತ್ತು ಅಂತ ನೋಡೋಣ. ಮೊದಲನೇದು, ಟು ಎಕ್ಸಲರೇಟ್ ದ ರೇಟ್ ಆಫ್ ಗ್ರೋತ್ ಆಫ್ ದ ಎಕಾನಮಿ, ಆರ್ಥಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುವುದು. ಇದು ಮೊದಲನೇ ಒಂದು ಉದ್ದೇಶ. ಆರ್ಥಿಕ ಅಭಿವೃದ್ಧಿಯನ್ನು ತ್ವರಿತಗೊಳಿಸುವುದಷ್ಟೇ ಅಲ್ಲದೆ ಕೈಗಾರೀಕರಣದ ವೇಗದ ಮಿತಿಯನ್ನು ಕೂಡ ಹೆಚ್ಚಿಸುವುದು ಒಂದು ಮಹತ್ತರವಾದಂಥ ಉದ್ದೇಶವನ್ನು ಹೊಂದಿತ್ತು. ಎರಡನೇದಾಗಿ, ಭಾರೀ ಪ್ರಮಾಣದ ಉದ್ಯಮಗಳು ಮತ್ತು ಯಂತ್ರ ಸ್ಥಾವರಗಳನ್ನು ಅಭಿವೃದ್ಧಿಗೊಳಿಸೋದು. ಟು ಡೆವಲಪ್ ಹೆವಿ ಇಂಡಸ್ಟ್ರೀಸ್, ಅಂದರೆ ಹೆವಿ ಇಂಡಸ್ಟ್ರೀಸ್ ಅಂತ ಹೇಳಿದರೆ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಈ 1956ರ ಕೈಗಾರಿಕಾ ನೀತಿ ಹೊಂದಿತ್ತು. ಮುಂದಿನದಾಗಿ, ಟು ಎಕ್ಸ್ಪಾಂಡ್ ದ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯವನ್ನು ವಿಸ್ತರಿಸುವುದು, ಅಂದರೆ ಸಾರ್ವಜನಿಕ ವಲಯದ ಪಾತ್ರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನು ಹಮ್ಮಿಕೊಂಡಿತ್ತು. ಟು ಪ್ರೊವೈಡ್ ಸ್ಕೋಪ್ ಫಾರ್ ಕೋಆಪರೇಟಿವ್ ಸೆಕ್ಟರ್, ಬೆಳೆಯುತ್ತಿರುವ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅದಕ್ಕೆ ಹೆಚ್ಚಿನ ಒಂದು ವ್ಯಾಪ್ತಿಯನ್ನು ಮಾಡಿಕೊಡೋದು, ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅಥವಾ ಅದರ ಕಾರ್ಯವ್ಯಾಪ್ತಿಯನ್ನು ವೃದ್ಧಿಸ್ತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಹೊಂದಿತ್ತು. ಮುಂದಿನದಾಗಿ, ಟು ಪ್ರಿವೆಂಟ್ ದ ಮೊನೊಪೊಲೀಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಅಂದರೆ ಖಾಸಗಿ ಏಕಸ್ವಾಮ್ಯತೆ ಹಾಗೂ ಆರ್ಥಿಕ ಶಕ್ತಿಯ ಕೇಂದ್ರೀಕರಣವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳೋದು. ಖಾಸಗಿ ಏಕಸ್ವಾಮ್ಯತೆ ಇತ್ತು ಅಂತ ಹೇಳಿದರೆ ಒಂದು ಆರ್ಥಿಕತೆಗೆ ಸಮಸ್ಯೆಗಳು ಆಗತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದ್ರು, ಸೊ ಅವುಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವ ಉದ್ದೇಶವನ್ನು 1956ರ ಕೈಗಾರಿಕಾ ನೀತಿ ಹೊಂದಿತ್ತು. ಮುಂದಿನದಾಗಿ, ಟು ರೆಡ್ಯೂಸ್ ಇನ್ಕಮ್ ಆ್ಯಂಡ್ ವೆಲ್ತ್ ಡಿಸ್ಪ್ಯಾರಿಟೀಸ್, ವರಮಾನ ಮತ್ತು ಸಂಪತ್ತಿನ ವಿಷಮತೆಯನ್ನು ಕಡಿಮೆಗೊಳಿಸುವುದು. ಏನು ಇನ್ಕಮ್ ಆ್ಯಂಡ್ ವೆಲ್ತ್ ಡಿಸ್ಪ್ಯಾರಿಟೀಸ್ ಇರುತ್ತೋ, ಶ್ರೀಮಂತರು ಮತ್ತು ಬಡವರು ಅಂತಕ್ಕಂಥ ಈ ಒಂದು ಡಿಸ್ಪ್ಯಾರಿಟಿ ಏನಿದೆಯೋ, ಕೆಲವ್ರ ಕಡೆ ವೆಲ್ತ್ ಮತ್ತು ಇನ್ಕಮ್ಸ್ ಅಕ್ಯುಮುಲೇಟ್ ಆಗಿಬಿಡ್ತಾ ಇದೆ, ಇನ್ನು ಕೆಲವ್ರ ಕಡೆ ಇನ್ಕಮೇ ಇರೋದಿಲ್ಲ. ಸೊ ಈ ಒಂದು ಅಂತರ ಏನು ಹೆಚ್ಚುತ್ತಾ ಇರುತ್ತೋ ಆ ಅಂತರವನ್ನು ಕಡಿಮೆ ಮಾಡೋದು ಅಥವಾ ಈಗಿರ್ತಕ್ಕಂಥ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಆಗಿನ ಸಮಯಕ್ಕೆ ಆ ಒಂದು ಕೈಗಾರಿಕಾ ನೀತಿಯಲ್ಲಿ ಅಳವಡಿಸ್ಕೊಳ್ಳಾಯಿತು. ಮುಂದಿನದಾಗಿ, ಈ ಒಂದು ಕೈಗಾರಿಕಾ ನೀತಿಯ ಮುಖ್ಯ ಸಂಗತಿಗಳು ಏನಿವೆ, ಇದು ಸಂಗತಿಗಳಾಗಬೇಕು. ಸೊ ಸಂಗತಿಗಳು ಅಥವಾ ಅದರ ಲಕ್ಷಣಗಳೇನಿದೆ ಮುಖ್ಯವಾಗಿ ಅಂತ ಈಗಾಗಲೇ ನಾವು ಹಿಂದೆ 1948ರ ಕೈಗಾರಿಕಾ ನೀತಿಯನ್ನು ನೋಡಿದಾಗ ಅಲ್ಲೂ ಕೂಡ ಕೈಗಾರಿಕೆಗಳನ್ನು ವರ್ಗೀಕರಣ ಮಾಡಲಾಗಿತ್ತು. ಹೌದಾ? ಅಲ್ಲಿ 4 ಗುಂಪುಗಳನ್ನಾಗಿ ಕೈಗಾರಿಕೆಗಳನ್ನ ವರ್ಗೀಕರಣ ಮಾಡಲಾಗಿತ್ತು. 1956ರ ಒಂದು ಕೈಗಾರಿಕಾ ನೀತಿ ಅನ್ವಯ 3 ಅನುಸೂಚಿಗಳಲ್ಲಿ, 3 ಕ್ಯಾಟಗರಿಯಲ್ಲಿ, 3 ಶೆಡ್ಯೂಲ್ನಲ್ಲಿ ಕೈಗಾರಿಕೆಗಳನ್ನ ವರ್ಗೀಕರಣ ಮಾಡಲಾಯಿತು. ಫಸ್ಟ್ ಒನ್ ಈಸ್
ಶೆಡ್ಯೂಲ್ ಎ ಅಂತ ಹೇಳ್ತೀವಿ, ಅನುಸೂಚಿ ಎ ಅಡಿಯಲ್ಲಿ 17 ಕೈಗಾರಿಕೆಗಳನ್ನು ತರಲಾಯಿತು. ದಿಸ್ ಶೆಡ್ಯೂಲ್ ಕನ್ಸಿಸ್ಟ್ ಆಫ್ 17 ಇಂಡಸ್ಟ್ರೀಸ್ ಅಂಡರ್ ದ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಆರ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಸರ್ಕಾರದ ಅಧೀನದಲ್ಲಿ ಅಥವಾ ಏಕಸ್ವಾಮ್ಯತ್ವಕ್ಕೆ ಒಳಪಟ್ಟ 17 ಕೈಗಾರಿಕೆಗಳು ಈ ಒಂದು ಅನುಸೂಚಿಯಲ್ಲಿ ಇಡಲಾಗಿತ್ತು. ಸೊ ಈ 17 ಕೈಗಾರಿಕೆಗಳು ಯಾವುದಾಗಿರ್ಬೋದು ಅಂದರೆ ಮುಖ್ಯವಾಗಿ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್, ಅಟಾಮಿಕ್ ಎನರ್ಜಿ, ರೈಲ್ವೆ, ಐರನ್ ಆ್ಯಂಡ್ ಸ್ಟೀಲ್, ಹೆವಿ ಕಾಸ್ಟಿಂಗ್ಸ್, ಹೆವಿ ಮಷಿನರೀಸ್, ಮೈನಿಂಗ್, ಹೆವಿ ಎಲೆಕ್ಟ್ರಿಕಲ್ ಪ್ಲಾಂಟ್, ಕೋಲ್ ಆ್ಯಂಡ್ ಲಿಗ್ನೈಟ್, ಮಿನರಲ್ ಆಯಿಲ್ಸ್, ಮಿನರಲ್ ಓರ್, ಮ್ಯಾಂಗನೀಸ್, ಗೋಲ್ಡ್, ಡೈಮಂಡ್ಸ್, ಎಕ್ಸೆಟ್ರಾ. ಸೊ ಮಿನರಲ್ ಸ್ಪೆಸಿಫೈಡ್ ಇನ್ ದ ಶೆಡ್ಯೂಲ್ ಆಫ್ ಅಟಾಮಿಕ್ ಎನರ್ಜಿ, ಏರ್ಕ್ರಾಫ್ಟ್, ಏರ್ ಟ್ರಾನ್ಸ್ಪೋರ್ಟ್, ಶಿಪ್ ಬಿಲ್ಡಿಂಗ್, ಟೆಲಿಫೋನ್ಸ್, ಕೇಬಲ್ಸ್, ವೈರ್ಲೆಸ್ ಅಪರೇಟಸ್, ಎಲೆಕ್ಟ್ರಿಸಿಟಿ, ಎಕ್ಸೆಟ್ರಾ. ಹೀಗೆ 17 ಕೆಟಗರಿಯ 17 ಗುಂಪಿನ ಕೈಗಾರಿಕೆಗಳನ್ನು 17 ರೀತಿಯಾದಂಥ ಕೈಗಾರಿಕೆಗಳನ್ನು ಶೆಡ್ಯೂಲ್ ಎ ನಡಿಲಿ ಇಡಲಾಗಿತ್ತು. ಆ ಕೈಗಾರಿಕೆಗಳ ಮಾಲೀಕತ್ವ ಅಥವಾ ಅದರ ಓನರ್ಶಿಪ್ ಸರ್ಕಾರದ ಏಕಸ್ವಾಮ್ಯತೆಗೆ ಒಳಪಟ್ಟಿತ್ತು. ಅಂದರೆ ಸರ್ಕಾರದವರೇ ಅದನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಇನ್ನು ಶೆಡ್ಯೂಲ್ ಬಿ ಅಂತ ಹೇಳ್ತೀವಿ. ಶೆಡ್ಯೂಲ್ ಬಿ ಅಂತ ಹೇಳಿದ್ರೆ ಅನುಸೂಚಿ ಬಿ, ಇದರಲ್ಲಿ 12 ಕೈಗಾರಿಕೆಗಳಿವೆ. ದಿ ಶೆಡ್ಯೂಲ್ ಕನ್ಸಿಸ್ಟ್ಸ್ ಆಫ್ 12 ಸ್ಪೆಸಿಫೈಡ್ ಇಂಡಸ್ಟ್ರೀಸ್ ವಿಚ್ ಆರ್ ಓನ್ಡ್ ಬೈ ದ ಸ್ಟೇಟ್ಸ್, ಬಟ್ ಇಟ್ ಈಸ್ there was a hope that the private sector will also help to develop these industries. ಈ ಅನುಸೂಚಿಯಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ಆಡಳಿತಕ್ಕೆ ಒಳಪಟ್ಟ 12 ಕೈಗಾರಿಕೆಗಳಿವೆ. ಆದರೆ ಇಲ್ಲಿ ಖಾಸಗಿಯವರ ಸಹಭಾಗಿತ್ವ ಕೂಡ ಇರುತ್ತೆ ಮತ್ತು ಅವರು ಕೂಡ ಈ ಒಂದು ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಅನ್ನೋದಾಗಿತ್ತು. ಸೊ ಇಲ್ಲಿ 12 ಕೈಗಾರಿಕೆಗಳನ್ನ ನೋಡ್ತೀವಿ. ಆಲ್ ಅದರ್ ಮಿನರಲ್ ಇಂಡಸ್ಟ್ರೀಸ್ ಸೂಚಿಸಿರುವ ಮಿನರಲ್ ಇಂಡಸ್ಟ್ರೀಸ್ ಏನಿದೆ ಅವುಗಳನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂತಹ ಮಿನರಲ್ ಇಂಡಸ್ಟ್ರೀಸ್ ಎಲ್ಲಿ ಬರುತ್ತೆ? ಶೆಡ್ಯೂಲ್ ಬಿದಲ್ಲಿ ಬರುತ್ತೆ. ಅಲ್ಯೂಮಿನಿಯಂ ಆ್ಯಂಡ್ ಅದರ್ ನಾನ್ ಫ್ಯೂರಿಯಸ್ ಮೆಟಲ್ಸ್, ಮಷಿನ್ ಟೂಲ್ಸ್, ಫೆರೈ ಆಯಿಲ್ಸ್ ಆ್ಯಂಡ್ ಟೂಲ್ಸ್ ಆ್ಯಂಡ್ ಸ್ಟೀಲ್ಸ್, ಬೇಸಿಕ್ ಆ್ಯಂಡ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್, ಡ್ರಗ್ಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ ಅಂಥವು, ಆ್ಯಂಟಿಬಯೋಟಿಕ್ಸ್, ಫರ್ಟಿಲೈಸರ್ಸ್, ಸಿಂಥೆಟಿಕ್ ರಬ್ಬರ್, ಕಾರ್ಬನೈಸೇಷನ್ ಆಫ್ ಕೋಲ್, ಕೆಮಿಕಲ್ ಪಲ್ಪ್, ಸೀ ಟ್ರಾನ್ಸ್ಪೋರ್ಟ್, ರೋಡ್ ಟ್ರಾನ್ಸ್ಪೋರ್ಟ್, ಎಕ್ಸೆಟ್ರಾ. ಈ ರೀತಿ 12 ಕೈಗಾರಿಕೆಗಳು ಅನುಸೂಚಿ ಸಿಯಲ್ಲಿ ಇನ್ನುಳಿದಿರ್ತಕ್ಕಂಥ, ಅನುಸೂಚಿ ಬಿಯಲ್ಲಿ ಮತ್ತು ಎಯಲ್ಲಿ ಇಲ್ಲದೇ ಇರುವ ಇನ್ನುಳಿದಿರ್ತಕ್ಕಂತಹ ಕೈಗಾರಿಕೆಗಳನ್ನು ಒಳಗೊಂಡಿರುತ್ತೆ. ಅವು ಯಾವುವು? ಉದಾಹರಣೆಗೆ ಈ 2 ಕ್ಯಾಟಗರಿಯಲ್ಲಿ ಬರದೇ ಇರತಕ್ಕಂಥ ಎ ಮತ್ತು ಬಿ ಕ್ಯಾಟಗರಿಯಲ್ಲಿ ಬರದೇ ಇರತಕ್ಕಂಥ ಎಲ್ಲ ಕೈಗಾರಿಕೆಗಳನ್ನು ನಾವು ಅನುಸೂಚಿ ಸಿಯಲ್ಲಿ ಕಾಣ್ತೀವಿ. ಸೊ ಅನುಸೂಚಿ ಎ ಮತ್ತು ಬಿ ಪಟ್ಟಿಯಲ್ಲಿ ನಮೂದಿತವಾಗಿರದ ಇತರ ಎಲ್ಲ ಕೈಗಾರಿಕೆಗಳು 3ನೇ ಗುಂಪಿನಲ್ಲಿ ಸಮಾವೇಶಗೊಳ್ಳುತ್ತವೆ. ಈ ಕೈಗಾರಿಕೆಗಳ ಆಡಳಿತ ಮತ್ತು ಅಭಿವೃದ್ಧಿಯು ನೋಡ್ರಿ, ಈ ಕೈಗಾರಿಕೆಗಳ ಆಡಳಿತ ಮತ್ತು ಅಭಿವೃದ್ಧಿಯು ಖಾಸಗಿ ರಂಗಕ್ಕೆ ಒಳಪಟ್ಟಿದ್ದು ಇವುಗಳ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ನೆರವನ್ನು ಸರ್ಕಾರ ಒದಗಿಸಿಕೊಡುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಓಕೆ, ಈಗ ಮುಂದಿನ ಮಹತ್ವದ ಸಂಗತಿ ಅಂತ ಹೇಳಿದರೆ ಇನ್ಕ್ರೀಸ್ಡ್ ಸ್ಕೋಪ್ ಫಾರ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಾಯಿತು. 1956ರ ಕೈಗಾರಿಕಾ ನೀತಿಯಲ್ಲಿ ಬರ್ತಕ್ಕಂಥ ಒಂದು ಮಹತ್ತರವಾದಂಥ ಸಂಗತಿ. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ನಿಟ್ಟಿನ ಒಂದು ತತ್ವದ ಆಧಾರದ ಮೇಲೆ 1900ರ ಕೈಗಾರಿಕಾ ನೀತಿಯನ್ನು ರೂಪಿಸಲಾಗಿತ್ತು. ಈಗ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿದಾಗ ಎಲ್ಲ ಕಡೆಯೂ ಸರ್ಕಾರ ಹೋಗಿ ಹೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಖಾಸಗಿಯವರ ಸಹಭಾಗಿತ್ವ ಅಥವಾ ಖಾಸಗಿ ಉದ್ಯಮದವರ ಅಥವಾ ಖಾಸಗಿ ವಲಯದವರ ಹೂಡಿಕೆಗೆ ಅಥವಾ ಅವರ ಸಹಭಾಗಿತ್ವಕ್ಕೆ ಹೆಚ್ಚಿನ ಒಂದು ಅವಕಾಶಗಳನ್ನು ನೀಡಲಾಗಿತ್ತು. ರೈಟ್. 3ನೇದಾಗಿ ಸ್ಕೋಪ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಕಾಟೇಜ್ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್. ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳ ವಿಸ್ತೃತ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು 1956ರ ಕೈಗಾರಿಕಾ ನೀತಿ ನೀಡಿತ್ತು. ಸೊ ಮುಖ್ಯವಾಗಿ ಸಣ್ಣ ಮತ್ತು
ಗುಡಿ ಕೈಗಾರಿಕೆಗಳು ಅಂತ ಹೇಳಿದರೆ ಒಂದು ನಮ್ಮಂಥ ಭಾರತದಂಥ ಗ್ರಾಮೀಣ ದೇಶದಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸುತ್ತೆ, ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುತ್ತೆ, ದೇಶಕ್ಕೆ ಆದಾಯವನ್ನು ತಂದುಕೊಡ್ತಕ್ಕಂಥ ಮೂಲ ಆಗಿದೆ. ಎಷ್ಟೋ ಜನರಿಗೆ ಅದು ಲೈವ್ಲಿಹುಡ್ ಆಗಿದೆ. ಆ ಕಾರಣದಿಂದಾಗಿ ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ, ವಿಲೇಜ್ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವ ಉದ್ದೇಶವನ್ನು ಮತ್ತು ಕಾರ್ಯವನ್ನು ಈ ನೀತಿ ಮಾಡಿತು. ಸೊ ರಿಡಕ್ಷನ್ ಆಫ್ ರೀಜನಲ್ ಡಿಸ್ಪ್ಯಾರಿಟೀಸ್ ವಾಸ್ ಅನದರ್ ಫೀಚರ್. ಸೊ ಪ್ರಾದೇಶಿಕ ಅಸಮತೋಲನವನ್ನು ತಗ್ಗಿಸುವುದು ಕೂಡ ಇನ್ನೊಂದು ಅದರ ಲಕ್ಷಣವಾಗಿತ್ತು. ಯಾವ ಒಂದು ಪ್ರದೇಶದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸಿಲ್ವೋ ಅಂಥ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅಭಿವೃದ್ಧಿಪಡಿಸಿ ಅಲ್ಲಿ ಪ್ರಾದೇಶಿಕವಾಗಿ ಆ ಪ್ರದೇಶವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿತ್ತು. ಮುಂದಿನದಾಗಿ ಕೈಗಾರಿಕಾ ಶಾಂತಿ ನೆಲೆಸಲು ಅಗತ್ಯವಿರುವ ಜಂಟಿ ಸಮಾಲೋಚನೆ. ಅಂದರೆ ಕೈಗಾರಿಕಾ ಶಾಂತಿ ಅಂತ ಹೇಳಿದಾಗ ಇಲ್ಲಿ ಕೈಗಾರಿಕೆಯ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ, ಅಥವಾ ಕಾರ್ಮಿಕರ ನಡುವೆ, ಅಥವಾ ಕೈಗಾರಿಕೆ ಮಾಲೀಕರು ಮತ್ತು ಇನ್ನೊಂದು ಕೈಗಾರಿಕೆಯ ಮಾಲೀಕರ ನಡುವೆ ಇರತಕ್ಕಂಥ ಸಮಸ್ಯೆಗಳು, ಏನು ಡಿಸ್ಪ್ಯೂಟ್ಸ್ ಅಂತ ಹೇಳ್ತೀವಿ, ಈ ಡಿಸ್ಪ್ಯೂಟ್ಸನ್ನು ಸಮಾಲೋಚನೆಯ ಮೂಲಕ ನಿವಾರಣೆ ಮಾಡ್ತಕ್ಕಂಥ ಒಂದು ನೀತಿಗಳನ್ನು ಕೂಡ ಈ ಕೈಗಾರಿಕಾ ನೀತಿಯಲ್ಲಿ ರೂಪಿಸಲಾಗಿತ್ತು. ಟು ಸಾಲ್ವ್ ದ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಓನರ್ಸ್ ಆರ್ ಓನರ್ಸ್ ಆ್ಯಂಡ್ ಲೇಬರ್ಸ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಎಂಟರ್ಪ್ರೈಸಸ್, ರೈಟ್. ಸೊ ಇದ್ರ ಜೊತೆಗೆ ಕೈಗಾರಿಕೆ ಸಂಘಗಳ ಸ್ಥಾಪನೆ ಮಾಡುವ ಒಂದು ಉದ್ದೇಶವನ್ನು ಕೂಡ ಹೊಂದಿತ್ತು. ಕಾರ್ಮಿಕ ಸಂಘಗಳನ್ನು ಆಡಳಿತ ನಿರ್ವಹಣೆಯಲ್ಲಿ ತಜ್ಞರ ಸಹಕಾರ ಮತ್ತು ಆಡಳಿತದಲ್ಲಿ ಕಾರ್ಮಿಕರ ಸಹಭಾಗಿತ್ವ ಮುಂತಾದ ಸೂಕ್ತ ಕ್ರಮಗಳನ್ನು ಈ ಕೈಗಾರಿಕಾ ನೀತಿ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿತ್ತು. ಇದಿಷ್ಟು ಮುಖ್ಯ ಸಂಗತಿಗಳನ್ನು ಮಾತ್ರ ನಾನು ಇದೊಂದು ಸೆಷನ್ದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. 1956ರ ನೀತಿಯಲ್ಲಿ ಬರ್ತಕ್ಕಂಥದ್ದು. ಈಗ ಒಂದು ಸ್ವಲ್ಪ ಇದನ್ನು ಕ್ರಿಟಿಕಲಾಗಿ ಅನಲೈಸ್ ಮಾಡಬೇಕಾಗತ್ತೆ ನಮಗೆ. ಯಾಕಂದರೆ ಇದು ಒಂದು ಅತ್ಯದ್ಭುತವಾದಂತಹ ಒಂದು ಒಳ್ಳೆಯ ಕೈಗಾರಿಕಾ ನೀತಿ ಅಂತ ಹೇಳ್ಬೋದು. ಈ ಕೈಗಾರಿಕಾ ನೀತಿಯು ಹಲವಾರು ಅನುಕೂಲತೆಗಳನ್ನ ದೇಶಕ್ಕೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಅದು ಸ್ವಲ್ಪ ಮಟ್ಟಿಗೆ ವಿಫಲ ಆಗಿದೆ. ಆ ವಿಫಲ ಯಾಕಾಯಿತು ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಮೊದಲಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದರೆ, ದಿಸ್ ಪಾಲಿಸಿ ಗೇವ್ ಮಚ್ ಫ್ರೀಡಮ್ ಟು ಪ್ರೈವೇಟ್ ಸೆಕ್ಟರ್. ಈ ನೀತಿಯು ಖಾಸಗಿ ವಲಯಕ್ಕೆ ಹೆಚ್ಚಿನ ಮಹತ್ವವನ್ನು ಮತ್ತು ಸ್ವಾತಂತ್ರ್ಯವನ್ನು ನೀಡಿತು. ಸೊ ಅಲ್ಲಿ ಅದಕ್ಕೆ ನಾವು ಅದೇ ಇಂಡಿಪೆಂಡೆನ್ಸ್ ಸಿಕ್ಕು ಕೆಲವೇ ವರ್ಷಗಳಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ, ಖಾಸಗಿ ವಲಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದಕ್ಕೆ. ಸೊ ಸಣ್ಣ ಪ್ರಮಾಣದ ಕೈಗಾರಿಕೆಗಳೇ ಮುಖ್ಯ ಉದ್ದೇಶ. 1956ರ ಕೈಗಾರಿಕಾ ನೀತಿಯದ್ದು ಏನಾಗಿತ್ತು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ, ಹೆವಿ ಇಂಡಸ್ಟ್ರೀಸ್ನ ಡೆವಲಪ್ ಮಾಡಬೇಕು ಅಂತೇಳಿ. ಇಲ್ಲಿ ಆ ಒಂದು ಕಾರಣದಿಂದ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಲಿಲ್ಲ, ಬಹಳ ಕಡಿಮೆ ಮಹತ್ವವನ್ನು ಕೊಟ್ಟರು. ಹೀಗಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಆಗಲಿಲ್ಲ. ಸೊ ಕೈಗಾರಿಕೆಗಳ ವಿಂಗಡಣೆ ಏನು ಮಾಡಿದ್ದಾರೆ, ABCD ಅಂದರೆ ಶೆಡ್ಯೂಲ್ A, ಶೆಡ್ಯೂಲ್ B, ಶೆಡ್ಯೂಲ್ C, ಶೆಡ್ಯೂಲ್ C ಅಂತೇಳಿ. ಈ ಕೈಗಾರಿಕೆಗಳ ವಿಂಗಡಣೆ ಸರಿಯಾಗಿರಲಿಲ್ಲ, ಇದು ಅವೈಜ್ಞಾನಿಕವಾಗಿತ್ತು ಅಂತ ಕೂಡ ಹೇಳ್ತೀವಿ. ಮುಂದಿನದಾಗಿ ದಿಸ್ ಪಾಲಿಸಿ ನೆಗ್ಲೆಕ್ಟೆಡ್ ದ ಕೋರ್ ಸೆಕ್ಟರ್. ಮುಖ್ಯವಾಗಿ ನಮ್ಮ ಕೋರ್ ಸೆಕ್ಟರ್ ಅಂತ ಹೇಳಿದಾಗ ನಾವು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳ್ತೀವಿ. ಆ ವಲಯವನ್ನು ಬಹಳ ನಿರ್ಲಕ್ಷಿಸಿತು ಈ ಒಂದು ನೀತಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನೀತಿಯನ್ನು ವಿಮರ್ಶೆ ಅಥವಾ ಟೀಕೆ ಮಾಡಲಾಗುತ್ತೆ. ಆದರೂ ಕೂಡ ಇಷ್ಟೆಲ್ಲ ನಮಗೆ ಸಮಸ್ಯೆಗಳಿದ್ರೂ ಕೂಡ ಅದರಲ್ಲಿ ಡೆಸ್ಪೈಟ್ ಆಫ್ ಸರ್ಟನ್ ಲಿಮಿಟೇಷನ್ಸ್, ಇಷ್ಟು ಕ್ರಿಟಿಸಿಸಮ್ಸ್, ಅದರ ಲಿಮಿಟೇಷನ್ಸ್ ಇದ್ದರೂ ಕೂಡ 1956 ಇಂಡಸ್ಟ್ರಿಯಲ್ ಪಾಲಿಸಿ ವಾಸ್ ವೆರಿ ಇಂಪಾರ್ಟೆಂಟ್ ಪಾಲಿಸಿ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ದಿಸ್ ಪಾಲಿಸಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇದನ್ನು ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಯಾಕಂದರೆ ಅಷ್ಟೊಂದು ವಿಸ್ತೃತವಾದಂಥ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಕೈಗಾರಿಕಾ ನೀತಿಯಾಗಿತ್ತು. ಈಗ ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ 1956ರ ಕೈಗಾರಿಕಾ ನೀತಿಯು 48ರ ಕೈಗಾರಿಕಾ ನೀತಿಗಿಂತಲೂ ಹೆಚ್ಚು ವಿಶಾಲವಾಗಿತ್ತು ಮತ್ತು ಹೆಚ್ಚು ಸಮರ್ಪಕವಾಗಿತ್ತು. ಈ ನೀತಿ 1956 ಇಂಡಸ್ಟ್ರಿಯಲ್ ಪಾಲಿಸಿ ಖಾಸಗಿ ರಂಗದ ಕೈಗಾರಿಕೆಗಳು ಬೆಳೆಯುವಂತೆ ಅವಕಾಶ ಕಲ್ಪಿಸಿದರೂ ಅದು ಸರ್ಕಾರಿ ಉದ್ಯಮಗಳ ಬೆಳವಣಿಗೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾ ಬಂತು. ಸೊ 1956ರ ಕೈಗಾರಿಕಾ ನೀತಿಯನ್ನು ನಾವು ಆರ್ಥಿಕ ಸಂವಿಧಾನ, ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ ಅಂತ ಹೇಳಿದೆ ನಾನು. ಅಷ್ಟೇ ಅಲ್ಲದೆ ಈ ಕೈಗಾರಿಕೆಗಳನ್ನು ಈ ಒಂದು ನೀತಿಯನ್ನು ನಾವು ಮ್ಯಾಗ್ನಾ ಕಾರ್ಡ್ದಂತೆ ಸ್ವೀಕರಿಸುವಂತೆ ಖಾಸಗಿ ಉದ್ಯಮದಾರರಿಗೆ ಸರ್ಕಾರ
ಆಗಿನ ಸಮಯದಲ್ಲಿ ವಿನಂತಿಸಿತ್ತು. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ 1956ರ ಒಂದು ಕೈಗಾರಿಕಾ ನೀತಿ ದೇಶದ ಅಭಿವೃದ್ಧಿಗೆ ಒಂದು ಮಹತ್ವಾಕಾಂಕ್ಷೆಯನ್ನು ತಂದುಕೊಟ್ಟಿದ್ದು. ಸೊ ಇದೊಂದು ಮಹತ್ತರವಾದಂಥ ಕೈಗಾರಿಕಾ ನೀತಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಕ್ಲಾಸನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ 1991 1991 ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನೋಡೋಣ. ಥ್ಯಾಂಕ್ ಯು.